ಚಂದ್ರಬಾಬು ನಾಯ್ಡುಗೆ ಸಂಚಾಲಕ ಹುದ್ದೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಎನ್ಡಿಎ ಮೈತ್ರಿಕೂಟದ ಸಂಚಾಲಕರನ್ನಾಗಿ ಚಂದ್ರಬಾಬು ನಾಯ್ಡು ಅವರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ. ಚಂದ್ರಬಾಬು ನಾಯ್ಡು ಅವರಿಗೆ ಎನ್ಡಿಎ ಮೈತ್ರಿಕೂಟದ ಸಂಚಾಲಕ ಹುದ್ದೆಯನ್ನ ನೀಡುವಂತಹ ಸಾಧ್ಯತೆ ಜೊತೆಗೆ ಎನ್ಡಿಎ ನಾಯಕನನ್ನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡುತ್ತೆ ಈ ಒಕ್ಕೂಟ. ನಾಯಕ ಸಂಚಾಲಕ ಆಯ್ಕೆಯ ಬಳಿಕ ಸರ್ಕಾರ ರಚನೆಯ ಚರ್ಚೆಗಳಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಎನ್ಡಿಎ ಮೈತ್ರಿಕೂಟದಲ್ಲಿ ಬಹುದೊಡ್ಡ ಪಾಲುದಾರನಾಗಿ ಈಗ ಗುರುತಿಸಿಕೊಂಡಿರೋದು ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು. ಯಾಕಂದ್ರೆ 16 ಸಂಸದರು ಆಯ್ಕೆಯಾಗಿದ್ದಾರೆ ಟಿಡಿಪಿಯಿಂದ. ಇವತ್ತಿನ ಸಭೆಯಲ್ಲಿ ಎಲ್ಲ ಮೈತ್ರಿ ಪಕ್ಷದ ಮುಖಂಡರು ಕೂಡ ತಮ್ಮ ಬೆಂಬಲವನ್ನ ಬಿಜೆಪಿಗೆ ನೀಡಿದ್ದಾರೆ. ಈಗಾಗಲೇ ಬೆಂಬಲ ಪತ್ರಕ್ಕೆ ಸಹಿಯನ್ನ ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ. 7:30 ಸುಮಾರಿಗೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಹೊಸ ಸರ್ಕಾರ ರಚನೆಗೆ ಹಕ್ಕನ್ನ ಅವರು ಮಂಡನೆ ಮಾಡಲಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಿದ್ದಾರೆ ಚಂದ್ರಬಾಬು ನಾಯ್ಡು ಅವರನ್ನ ಒಕ್ಕೂಟದ ಎಲ್ಲ ನಾಯಕರು ಕೂಡ ಸೇರ್ಕೊಂಡು ಅನ್ನುವಂಥ ಮಾಹಿತಿ. ಈ ಹಿಂದೆ ಖುದ್ದು ನರೇಂದ್ರ ಮೋದಿಯವರೇ ಎನ್ಡಿಎ ಸಂಚಾಲಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಈಗ ಚಂದ್ರಬಾಬು ನಾಯ್ಡು ಅವರಿಗೆ ಆ ಸ್ಥಾನವನ್ನ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಈ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ರಾಜ್ಯದಿಂದ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಭಾಗಿಯಾಗಿದ್ರು. ಮೈತ್ರಿ ಪಕ್ಷದ ನಾಯಕನಾಗಿ, ಜೆಡಿಎಸ್ನ ನಾಯಕರಾಗಿ ಈ ಸಭೆಯ ಬಳಿಕ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಮ್ದೇನು ಬೇಡಿಕೆ ಇಲ್ಲ, ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಸರ್. ನೀವು ಕೃಷಿ ಸಚಿವರು ಆಗ್ತೀರಿ ಅನ್ನುವಂಥದ್ದು ಯಾವ ಬೇಡಿಕೆನೂ ಚರ್ಚೆ ಆಗಿಲ್ಲ. ಇನ್ನು ಕ್ಯಾಬಿನೆಟ್ ಇಲ್ಲಿ ಯಾವುದು ಚರ್ಚೆ ಆಗಿಲ್ಲ. ನಮ್ದೇನು ಬೇಡಿಕೆ ಇಲ್ಲ, ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಸರ್. ನೀವು ಕೃಷಿ ಸಚಿವರು ಆಗ್ತೀರಿ ಅನ್ನುವಂಥದ್ದು ಯಾವ ಬೇಡಿಕೆನೂ ಚರ್ಚೆ ಆಗಿಲ್ಲ. ಇನ್ನು ಕ್ಯಾಬಿನೆಟ್ ಇಲ್ಲಿ ಯಾವುದು ಚರ್ಚೆ ಆಗಿಲ್ಲ. ನಮ್ದೇನು ಬೇಡಿಕೆ ಇಲ್ಲ, ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಸರ್. ನೀವು ಕೃಷಿ ಸಚಿವರು ಆಗ್ತೀರಿ ಅನ್ನುವಂಥದ್ದು ಯಾವ ಬೇಡಿಕೆನೂ ಚರ್ಚೆ ಆಗಿಲ್ಲ. ಇನ್ನು ಕ್ಯಾಬಿನೆಟ್ ಇಲ್ಲಿ ಯಾವುದು ಚರ್ಚೆ ಆಗಿಲ್ಲ. ನಮ್ದೇನು ಬೇಡಿಕೆ ಇಲ್ಲ, ಯಾವ್ದು ಬೇಡಿಕೆ ಪ್ರಶ್ನೆ ಬಂದಿಲ್ಲ ಸರ್. ನೀವು ಕೃಷಿ ಸಚಿವರು ಆಗ್ತೀರಿ ಅನ್ನುವಂಥದ್ದು ಯಾವ ಬೇಡಿಕೆನೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.